ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾತಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವ್ರತನಿಷ್ಠರಾದ ಬ್ರಾಹ್ಮಣರು ಅನ್ನವನ್ನು ಹವಿಸ್ಸು ಅಂತಾರೆ. ಅವರಿಗೆ ಹಾಕುವ ಅನ್ನವನ್ನೂ ಹವಿಸ್ಸು ಅಂತಾರೆ. ವ್ರತನಿಷ್ಠರಾದ ಬ್ರಾಹ್ಮಣರಿಗೆ ಹಾಕುವ ಅನ್ನವನ್ನ ಹವಿಸ್ಸು ಅಂತ ಕರೀತಾರೆ. ಅನ್ನ ಅಲ್ವಾ? ಅದೇ ಅನ್ನ ಅಲ್ವಾ? ಅನ್ನ ಅಷ್ಟೇ. ಅದನ್ನು ಹವಿಸ್ಸು ಅನ್ನೋದ ಏನು ಅಷ್ಟೊಂದು ದೊಡ್ಡ ಶಬ್ದ ಪ್ರಯೋಗ? ಅವರು ಊಟ ಮಾಡೋದೇ ತಾನೆ. ಬ್ರಾಹ್ಮಣನಿಗೆ ಹಾಕುವ ಅನ್ನವನ್ನ ನೀವು ಹವಿಸ್ಸು ಅಂತ ಹೇಳ್ತೀರಾ? ಏನು ಅಷ್ಟೊಂದು ದೊಡ್ಡ ಯಜ್ಞದ ಸ್ಥಾನವನ್ನ ಅವ್ರಿಗೆ ಯಾಕೆ ಕೊಡ್ತೀರಾ? ಅಷ್ಟೊಂದು ಪವಿತ್ರವಾ? ಬ್ರಾಹ್ಮಣರಿಗೆ ಹಾಕುವ ಅನ್ನವನ್ನ ಹವಿಸ್ಸು ಅನ್ನೋಷ್ಟು ಪವಿತ್ರವಾ? ಯಾಕೆ ಇದು? ಯಾವ ಕಾರಣದಿಂದ ಅವರು ಮಾಡುವ ನಾರ್ಮಲ್ ಊಟವನ್ನೇ ಹವಿಸ್ಸು ಅಂತ ಅಂತೀರ ಅಂತ ಪ್ರಶ್ನೆ. ದ್ವಿಜಾತಯೋ ವ್ರತೋಪೇತಾಃ ಯದಿದಂ ಭುಂಜತೆ ಹವಿಃ ಅನ್ನಂ ಬ್ರಾಹ್ಮಣ ಕಾಮಾಯ ಕಥಮೇತತ್ ಪಿತಾಮಹ ಭೀಷ್ಮಃ ಅವೇದೋಕ್ತ ವ್ರತೋಪೇತಾಃ ಭುಂಜಾನಃ ಕಾಮಚಾರಿಣಃ ವೇದೋಕ್ತೇಷು ಚ ಭುಂಜಾನಾಃ ವ್ರತಯುಕ್ತ ಯುಧಿಷ್ಠಿರ. ನೋಡಪ್ಪ, ವೇದದಲ್ಲಿ ಹೇಳದ ವ್ರತದಿಂದ ಕೂಡಿದ ಬ್ರಾಹ್ಮಣರು ಉಣ್ಣುವುದನ್ನ ನೀವು, ಅಥವಾ ವೇದದ ವ್ರತ ಇರಲ್ಲ ಒಬ್ಬರಿಗೆ, ವೇದದಲ್ಲಿ ಹೇಳಿದ ವ್ರತ ಅದನ್ನು ಮಾಡದೆ ಹಾಗೇ ಉಣ್ಣುತ್ತಾರಲ್ಲ, ಅದು ಕಾಮಚಾರಿಣ, ಅವರ ಬಯಕೆ ಅಂತನ್ನಿ. ಆದರೆ ವೇದೋಕ್ತೇಷು ವ್ರತಯುಕ್ತಾ ಭುಂಜಾನಾಹ, ವೇದ ಹೇಳಿದ ವ್ರತದಲ್ಲಿ ತೊಡಗಿರುವ ಬ್ರಾಹ್ಮಣರು ಉಣ್ಣುವುದನ್ನ ಹವಿಸ್ಸು ಅಂತ ಹೇಳಬೇಕು. ಯಜ್ಞ ಇರೋದು ಯಾಕಾಗಿ? ದೇವರನ್ನ ಆರಾಧನೆ ಮಾಡಲಿಕ್ಕಾಗಿ. ಹವಿಸ್ಸು ಅಂದರೆ ಏನು? ಯಜ್ಞದಲ್ಲಿ ದೇವರಿಗಾಗಿ ನಾವು ಅರ್ಪಿಸುವ ಹವಿಸ್ಸು. ನಾವು ಏನನ್ನ ಅರ್ಪಿಸ್ತೇವೆ ಅದನ್ನೇ ಹವಿಸ್ಸು ಅಂತ ಕರೀತಾರೆ. ಈಗ ಬ್ರಾಹ್ಮಣರು ವೇದದಲ್ಲಿ ಹೇಳಿದ ಸ್ವಾಧ್ಯಾಯ ವ್ರತದಲ್ಲಿ ತೊಡಗಿರ್ತಾರೆ. ಅವರು ಉಂಡ ಅನ್ನ ಹವಿಸ್ಸೆ. ಅದು ಅವರಿಗೆ ಏನು ಅನ್ನ ಹಾಕ್ತೇವೆ ಅದನ್ನು ಅಗ್ನಿ ಮಾಧ್ಯಮದಲ್ಲಿ ಹವಿಸ್ಸಿನಂತೆ ಕೊಡ್ತಾ ಇದ್ದೇವೆ ಅಂತಲೇ ಚಿಂತನೆ ಮಾಡಬೇಕು. ಅದರಿಂದ ವೇದಾಧ್ಯಯನ ಮಾಡದವರಿಗೆ ಹಾಕುವಂತಹ ಅನ್ನ, ವೇದಾಧ್ಯಯನ ಮಾಡಿದವರಿಗೆ ಹಾಕುವ ಅನ್ನ ಹವಿಸ್ಸು. ಹವಿಸ್ಸು ಅಂದರೆ ಏನು? ಗೀತಾ ಪ್ರಸ್ಥಾನದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ದೇವತೋದ್ದೇಶೇನ ದ್ರವ್ಯ ತ್ಯಾಗ ಅಂತ.
ದೇವತೆಗಳಿಗಾಗಿ ಏನು ದ್ರವ್ಯವನ್ನು ತ್ಯಾಗ ಮಾಡ್ತೇವೆ ಅದನ್ನೇ ಯಜ್ಞ ಅಂತಾರೆ, ಅದನ್ನೇ ಹವಿಸ್ಸು ಅಂತಾರೆ. ಇಲ್ಲಿ ದೇವರು 10 ಜನರಿಗೆ ಗೊತ್ತಾಗಲಿ ಅಂತ ಹೇಳಿ, ಆ ಅರಿವು ಹರಿದು ಬರಲಿ ಅಂತ ಹೇಳಿ, ವೈದಿಕನಾದವನಿಗೆ ಅಂದರೆ ವೇದಾಧ್ಯಯನ ಸಂಪನ್ನನಿಗೆ ಹಾಕುವಂತಹ ಅನ್ನವನ್ನು ಹವಿಸ್ಸು ಅಂತ ಕರೀತಾರೆ. ಬೇರೆಯವರಿಗೆ ಹಾಕೋದನ್ನ ಅನ್ನ ಅಂತ ಕರೀತಾರೆ. ಯಾಕೆ ಅಂದರೆ ಆದ್ಯತೆ ಉಣ್ಣಲ್ಪಡ್ತದೆ. ಇದು ದೇವರೆಂಬ ಸಿದ್ಧಿ, ದೇವರೆಂಬ ಬೆಂಕಿಯ ಪ್ರಜ್ವಲನ, ಜ್ಞಾನಾಗ್ನಿಯ ಪ್ರಜ್ವಲನಕ್ಕಾಗಿ ಹಾಕ್ತೇವೆ. ಆದ್ದರಿಂದಾಗಿ ವೈದಿಕನಿಗೆ ಹಾಕುವಂಥದ್ದನ್ನು ಹವಿಸ್ಸು ಅಂತ ಕರೀತಾರೆ. ಇದೇ ವ್ಯತ್ಯಾಸ. ಏನು ವೈದಿಕರದ್ದೇನು ಸ್ಪೆಷಾಲಿಟಿ ಅಂತ ಅನ್ನಬೇಕು, ಅಲ್ಲಿ ಇರುವ ಅನುಸಂಧಾನವನ್ನು ನೋಡಿ ಅಂತಾರೆ. ಇದು ಭೀಷ್ಮರ ಮತ್ತು ಯುಧಿಷ್ಠಿರನ ಸಂವಾದದಿಂದ ಎಸ್ಟಾಬ್ಲಿಷ್ ಆಗಿರೋದು. ಯುಧಿಷ್ಠಿರ ಯದಿದಂ ತಪ ಇತ್ಯಾಹು ಉಪವಾಸಂ ಪೃಥಗ್ ಜನಾಃ ಏತತ್ ತಪೋ ಮಹಾರಾಜ ಉತಾಹೋನ್ಯತ್ ತಪೋ ಭವೇತ್. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಕೆಲವರು ತಪಸ್ಸು = ಉಪವಾಸ ಅಂತಾರೆ. ತಪಸ್ಸು ಎಂದರೇನು? ಊಟ ಮಾಡದೇ ಇರೋದೇ ತಪಸ್ಸು ಅಂತ ಕೆಲವರು ಹೇಳ್ತಾರೆ. ಹೌದಾ? ಊಟ ಮಾಡದೇ ಇರೋದೇ ತಪಸ್ಸ, ಅಥವಾ ತಪಸ್ಸು ಅಂದರೆ ಇನ್ನು ಬೇರೆ ಏನಾದರೂ ಇದೆಯಾ? ಭೀಷ್ಮ ಮಾಸ ಪಕ್ಷೋಪವಾಸೇನ ಮನ್ಯಂತೆ ಯತ್ತಪೋ ಜನಾಃ ಆತ್ಮತಂತ್ರೋಪಘಾತಃ ಸಹ ನ ತಪಸ್ತತ್ಸತಾಂ ಮತಂ. ನೋಡಪ್ಪ, ಮಾಸ ಪಕ್ಷ ಉಪವಾಸೇನ, ಕೆಲವರು ಪಕ್ಷಕ್ಕೊಮ್ಮೆ ಉಪವಾಸ ಮಾಡ್ತಾರೆ, ಮಾಸಕ್ಕೊಮ್ಮೆ ಉಪವಾಸ ಮಾಡ್ತಾರೆ. ಕೇವಲ ಉಣ್ಣದೇ ಇರುವುದು ಉಪವಾಸ ಅಂತ ನೀವು ತಿಳ್ಕೊಳ್ಳೋದಾದರೆ ಅದು ಪ್ರಯೋಜನವಲ್ಲ. ಉಪವಾಸ ಮಾಡೋದು ಯಾಕೆ ಅಂದರೆ, ಅಷ್ಟು ಚಿಂತೆಯನ್ನು ಕಡಿಮೆ ಮಾಡಿ ದೇವರಲ್ಲಿ ಉಪವಾಸ ಮಾಡಬಾರದು ಅಂತ ಅರ್ಥ ಅಲ್ಲ. ಉಪವಾಸ ಮಾಡಿದ್ರೆ ಸಾಕು ಅನ್ನೋ ಅಭಿಪ್ರಾಯವೂ ಅಲ್ಲ. ಉಪವಾಸ ಮಾಡಬೇಕು, ದೇವರ ಚಿಂತನೆಯನ್ನು ಮಾಡಬೇಕು ಅನ್ನೋದರಲ್ಲಿ ತಾತ್ಪರ್ಯ. ಕೇವಲ ಅದು ಮಾತ್ರ ಉಪವಾಸ ಅಲ್ಲ. ಆತ್ಮತಂತ್ರೋಪಘಾತ ಸಹ, ಏನು ಭಯಾನಕ ಶಬ್ದ ಇದು! ಆತ್ಮತಂತ್ರ ಉಪಘಾತ, ದೇವರ ಶಾಸ್ತ್ರಕ್ಕೆ ಹೊಡೆಯುವ ಪೆಟ್ಟು ಅಂತೆ ಅದು. ಹೀಗ ಪ್ರಯೋಗ ಮಾಡೋದು. ಹೌದು, ಉಪವಾಸ ಮಾಡ್ತೇವೆ, ದೇವರನ್ನು ನೆನೆಯುವುದಿಲ್ಲ ಅಂದರೆ ಮತ್ಯಾವ ಶಬ್ದ ಪ್ರಯೋಗ ಮಾಡಬೇಕು? ಉಪವಾಸವನ್ನೂ ಮಾಡಿ ದೇವರನ್ನೂ ನೆನೆಯಿರಿ. ತ್ಯಾಗಶ್ಚ ಸನ್ನತಿಶ್ಚಾಪಿ ಶಿಷ್ಯತೆ ತಪ ಉತ್ತಮಂ ಸದೋಪವಾಸೀ ಚ ಭವೇತ್ ಬ್ರಹ್ಮಚಾರಿ ಸದಾ ಭವೇತ್. ತಪಸ್ಸು ಅನ್ನೋದಕ್ಕೆ ಇನ್ನು ಕ್ಲಾರಿಟಿ ಇದೆ. ತ್ಯಾಗ ಮತ್ತೆ ಸಜ್ಜನರಲ್ಲಿ, ಜ್ಞಾನಿಗಳಲ್ಲಿ ಬಾಗುವಿಕೆ ಏನಿದೆ ಅದನ್ನು ತಪಸ್ಸು ಅಂತಾರೆ. ತ್ಯಾಗ ಅಂದರೆ ಅತಿರಿಕ್ತವಾದ ಭೋಗತ್ಯಾಗವೂ ತಪಸ್ಸೆ. ಎಷ್ಟು ಬೇಕೋ ಜೀವನದಲ್ಲಿ ಅಷ್ಟನ್ನು ಮಾತ್ರ ಉಣ್ಣುವುದು, ಅದು ತಪಸ್ಸೆ. ಯಾಕಾಗಿ ಉಣ್ಣೋದು? ದೇಹ ಧಾರಣೆಯಾಗಿ ಅದು ಜ್ಞಾನಕ್ಕೆ ಉಪಯೋಗ ಆಗುವಂತೆ ಆದರೆ ಅದು ತಪಸ್ಸು. ಸನ್ನತಿ, ಸಜ್ಜನರನ್ನ ಕುರಿತಾದ ಬಾಗುವಿಕೆ, ಅದು ಕೂಡ ತಪಸ್ಸು. ಯಾರಿಗೆ ತ್ಯಾಗ ಇರುತ್ತೆ ಅಂದರೆ ಉಂಡು ದೇವರ ಚಿಂತನೆಯಲ್ಲಿ ಕಾಲ ಕಳೀತಾನೆ, ಅವನನ್ನು ಸದಾ ಉಪವಾಸಿ ಅಂತ ಕರೀತಾರೆ. ಉಂಡು ಉಪವಾಸಿ, ಉಣ್ಣುತ್ತಾನೆ ಆದರೆ ಉಪವಾಸವನ್ನು ಮಾಡ್ತಾನೆ. ಹೇಗೆ? ಅದು ದೇವರ ಚಿಂತನೆಯಲ್ಲಿ
ತೊಡಗುವುದಾದರೆ. ಯಾಕೆಂದರೆ ದೇಹ ಯಾಕೆ ಬೇಕು ಅಂತಂದರೆ ದೇವರನ್ನು ಕಾಣಲಿಕ್ಕೆ, ದೇವರ ಬಗೆಗಿನ ಅರಿವನ್ನು ಪಡೆಯಲಿಕ್ಕಾಗಿ ದೇಹ ಇರೋದು. ಅದಕ್ಕೆ ಈ ದೇಹದಲ್ಲಿ ಎಲ್ಲ ಸೌಲಭ್ಯ ಇರೋದು. ಅದರಿಂದಾಗಿ ತ್ಯಾಗ ಇದ್ದರೆ ಸದಾ ಉಪವಾಸಿ. ಅವನೇ ಬ್ರಹ್ಮಚಾರಿ. ಯಾಕೆ ಹೇಳಿ? ಬ್ರಹ್ಮ ಅಂದರೆ ದೇವರು, ದೇವರಲ್ಲಿ ತೊಡಗುವವ ತಿರುಗುವವ ಅಂತ. ಮುನಿಶ್ಚ ಸ್ಯಾತ್ ಸದಾ ವಿಪ್ರೋ ದೈವತಂಚ ಸದಾ ಭವೇತ್ ಕುಟುಂಬಿಕೋ ಧರ್ಮಪರಃ ಸದಾ ಸ್ವಪ್ನಶ್ಚ ಭಾರತ. ಮುನಿಯೂ ಆದಾನು ಬ್ರಾಹ್ಮಣ ವೇದದಲ್ಲಿ ಹೇಳಿದ ಪ್ರಮೇಯವನ್ನು ಮನನ ಮಾಡಿದರೆ. ಮುನೇಹ ಭಾವ ಮೌನಂ, ನೆನಪಿಟ್ಟುಕೊಳ್ಳಿ. ಮೌನ ಅಂದರೆ ಸೈಲೆನ್ಸ್ ಅಂತ ಅರ್ಥ. ಮೇಲುನೋಟಕ್ಕೆ ಕಾಣೋದು ಮಾತ್ರ ಅದು. ಮೌನ ಅಂದರೆ ಸೈಲೆನ್ಸ್ ಅಂತ. ಆ ಸೈಲೆನ್ಸು ಮಾತು ಬರೆದಿರೋ ಮೂಕನಿಗೂ ಇದೆ. ಓಹ್ ಮುನಿಗಳು ಅಂದ್ರೆ ನಮಸ್ಕಾರ ಮಾಡ್ಬಿಡೋದೆ ಮೂಗನನ್ನ ಅಲ್ಲ. ದೇವರನ್ನ ಕುರಿತು ಮನನ ಮಾಡುವವ ಮುನಿ. ಮುನಿಶ್ಚ ಸ್ಯಾತ್ ಸದಾ ವಿಪ್ರೋ ದೈವತಂಚ ಸದಾ ಭವೇತ್. ದೇವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಅವನ ಪ್ರತಿಮೆಯಂತೆ ಆಗುತ್ತಾನೆ. ಕುಟುಂಬಿಕ ಧರ್ಮಪರಃ, ಕುಟುಂಬದ ಜೊತೆಗಿದ್ದರೂ ಕೂಡ ಅವನು ಮುನಿಯೇ. ಮುನಿ ಅಂತ ಹೇಳಿದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲೋ ಕಾಡಿನಲ್ಲಿ ಕೂಡೋದಲ್ಲ. ಅವರು ತಪಸ್ವಿಗಳಿದ್ದಾರೆ, ಇಲ್ಲ ಅನ್ನಲ್ಲ. ಆದರೆ ನಮ್ಮ ಭಾವನೆ ಅಷ್ಟು ಮಾಡಿದ್ರೆ ಸಾಕು ಅಂತ ಅಲ್ಲ ಅಂತಷ್ಟೆ. ಏಕೆಂದರೆ ನಮ್ಮವರಿಲ್ಲ ಅನ್ನುವ ಭಾವನೆ, ಅದರ ಜೊತೆಗೆ ಬದುಕೋದು ಅಷ್ಟು ಸುಲಭ ಅಲ್ಲ. ಸನ್ಯಾಸಿಗಳಿಗೆ ಯಾರು ನಮ್ಮವರು? ಯಾರೂ ನಮ್ಮವರಲ್ಲ. ಅದರಿಂದಾಗಿ ಆ ತ್ಯಾಗ ದೊಡ್ಡದೇ, ಇಲ್ಲ ಅನ್ನಲ್ಲ. ಆದರೆ ಕುಟುಂಬಿಕನಾಗಿಯೂ ಮುನಿಯಾಗಬಹುದು ಅಂತ. ಧರ್ಮಪರಃ, ಧರ್ಮವೇ ಮಿಗಿಲು ಅಂತ ಇರುವವ. ಸದಾ ಸ್ವಪ್ನಃ, ಮಲಗದವ, ಹೆಚ್ಚು ಮಲಗದವ ಅಂತ. ಅವನನ್ನ ಮುನಿ ಅಂತ ಕರೀತಾರೆ. ಅಮಾಂಸಾಶಿ ಸದಾ ಚ ಸ್ಯಾತ್ ಪವಿತ್ರೀ ಚ ಸದಾ ಭವೇತ್ ಅಮೃತಾಶಿ ಸದಾ ಚ ಸ್ಯಾತ್ ನ ಚ ಸ್ಯಾದ್ ವಿಷಭೋಜನಃ. ಅಮಾಂಸಾಶಿ ಚ, ಮಾಂಸವನ್ನು ಉಣ್ಣದವನಾಗಬೇಕು, ಪವಿತ್ರನಾಗಬೇಕು, ಅಮೃತವನ್ನು ಉಣ್ಣಬೇಕು, ವಿಷವನ್ನು ಉಣ್ಣಬಾರದು. ವಿಘಸಾಶಿ ಸದಾ ಚ ಸ್ಯಾತ್, ವಿಘಸ ಪವಿತ್ರವಾದದ್ದನ್ನು ಉಣ್ಣಬೇಕು. ಸದಾ ಚೈವಾತಿಥಿ ಪ್ರಿಯ, ಅತಿಥಿಗಳನ್ನು ಪ್ರೀತಿಸಬೇಕು. ಯುಧಿಷ್ಠಿರ ಕೇಳಿದ, ಅಜ್ಜ ಕಥಂ ಸದೋಪವಾಸಿ ಸ್ಯಾತ್? ಸದೋಪವಾಸ ಅಂದರೆ ಏನು? ಬ್ರಹ್ಮಚಾರಿ ಕಥಂ ಭವೇತ್? ಬ್ರಹ್ಮಚಾರಿ ಅಂದರೆ ಯಾರು? ವಿಘಸಾಶಿ ಕಥಂ ವಾಸ್ಯಾತ್? ಪವಿತ್ರವಾದದ್ದನ್ನು ತಿನ್ನೋದು ಅಂದರೆ ಏನು? ಕ್ಲೆನ್ಲಿನೆಸ್ಸು, ಹೈಜೀನು ಅಂತ ಹೊಡೆದಾಡೋದಾ? ಆ ತರಹದ ಅದೇ ವಿಘಸಾಶಿ. ಆದರೆ ರಾಷ್ಟ್ರಪತಿಗಿಂತ ಪವಿತ್ರವಾದದ್ದನ್ನು ಉಣ್ಣುವವರು ಯಾರು? ಯಾಕೆ ಅಂದರೆ 5 ಜನ ಡಾಕ್ಟರ್ ಚೆಕ್ ಮಾಡಬೇಕು ಪ್ರತಿ ದಿವಸ ಅವರ ಊಟವನ್ನು, ಅಲ್ವೇ? ವಿಘಸಾಶಿ ಕಥಂ ವಾಸ್ಯಾತ್ ಸದಾ ಚೈವ ಅತಿಥಿ ಪ್ರಿಯ. ಅತಿಥಿ ಪ್ರಿಯತ್ವ ಅಂದರೆ ಏನು? ಭೀಷ್ಮ ಅಂತರಾ ಪ್ರಾತರಾಶಂ ಚ ಸಾಯಮಾಚಂ ತಥೈವ ಚ ಸದೋಪವಾಸೀ ತು ಭವೇತ್ ಯೋ ನ ಭುಂಕ್ತೆ ಕದಾಚನ. ಬೆಳಗ್ಗಿನ ಊಟ ಸಂಜೆಯ ಊಟವನ್ನು ಬಿಟ್ಟು ಮಧ್ಯದಲ್ಲಿ ಏನನ್ನೂ ತಿನ್ನದವ ಉಪವಾಸಿ ಆಗ್ತಾನೆ. ಅಂದರೆ ಬೇರೆ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಬೆಳಗ್ಗೆ ಒಂದು ಊಟ, ಸಂಜೆ ಒಂದು ಊಟ, ಅಥವಾ ಊಟವೋ ಉಪಹಾರವೋ ನಿಮ್ಮ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡು. ಹಾಗಾದರೆ ಖೈದಿಯೂ ಕೂಡ ಉಪವಾಸಿ ಆಗ್ತಾನೆ
ಯಾಕೆಂದ್ರೆ ಬೆಳಗ್ಗೆ ಊಟಕ್ಕೆ ಹಾಕ್ತಾರೆ, ಸಂಜೆ ಊಟಕ್ಕೆ ಹಾಕ್ತಾರೆ, ಮಧ್ಯದಲ್ಲಿ ಬೇಕು ಅಂದ್ರೂ ಕೊಡಲ್ಲ. ಅಲ್ಲ, ಅವನು ದೇವರ ಚಿಂತನೆ ಇರಲ್ಲ. ದೇವರ ಚಿಂತನೆಯನ್ನ ಮಾಡ್ತಾ ಇಂದ್ರಿಯ ನಿಗ್ರಹ ಯಾರಿಗೆ ಅಂದ್ರೆ ಈ ತರಹ ಬದುಕಲಿಕ್ಕಾಗಿ ಉಣ್ಣುವುದು ಅನ್ನುವ ಕಾನ್ಸೆಪ್ಟ್ ಏನಿರುತ್ತೆ ಅಂದ್ರೆ, ಹಾಗೆ ನೋಡಿದ್ರೆ ಇವತ್ತಿನ ಹೆಚ್ಚಿನ ಜನ ಸ್ವಾಮಿಗಳು ಸದೋಪವಾಸಿಗಳೇ. ಯಾಕೆಂದ್ರೆ ಮಧ್ಯದಲ್ಲಿ ಅವರು ಏನೂ ತಗೊಳ್ಳೋಲ್ಲ. ಮಧ್ಯದಲ್ಲಿ ಏನು ತಗೊಳ್ಳೋಲ್ಲ. ತೀರಾ ಆರೋಗ್ಯ ಒಂದು ಸ್ವಲ್ಪ ಕೆಟ್ಟಿತ್ತು ಅಂತಂದ್ರೆ ನೀರು ಕುಡಿಬೋದೇನೋ ಅಷ್ಟೇ, ಪಾಪ, ಮತ್ತೇನು ತಗೊಳ್ಳೋಲ್ಲ. ಅದರಿಂದ ಹೆಚ್ಚಿನವರು ಸದೋಪವಾಸಿಗಳು. ಅಂದ್ರೆ ಇದ್ರ ಜೊತೆಗೆ ಚಿಂತನೆ ಇರಬೇಕು, ಅದು ಮಸ್ಟ್ ಅಂಡ್ ಶುಡ್. ಭಾರ್ಯಾಂ ಗಚ್ಚನ್ ಬ್ರಹ್ಮಚಾರಿ ಋತೌ ಭವತಿ ಬ್ರಾಹ್ಮಣ ಋತವಾದಿ ಸ ಭವತಿ ಮೌನ ನಿತ್ಯಶ್ಚಯೋ ನರಃ. ಇನ್ನು ಅಭಕ್ಷಯನ್ ವೃಥಾ ಭಾರ್ಯಾಂ ಗಚ್ಚನ್ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂತ ಹೇಳಿದರೆ ಋತುಕಾಲದಲ್ಲಿ ಹೆಂಡತಿಯನ್ನು ಹೊಂದುವವ, ಅವನೇ ಬ್ರಹ್ಮಚಾರಿ. ಅವನೂ ಬ್ರಹ್ಮಚಾರಿ, ಗೃಹಸ್ಥನಾಗಿದ್ದು ಬ್ರಹ್ಮಚರ್ಯದಲ್ಲಿ ಇರಬಲ್ಲನೊಬ್ಬ. ಎಲ್ಲಿ? ಋತುಕಾಲದಲ್ಲಿ ಹೆಂಡತಿಯನ್ನು ಹೊಂದುವವ. ಋತವಾದಿ ಸ ಭವತಿ ಮೌನ ನಿತ್ಯಶ್ಚಯೋ ನರಃ. ಇನ್ನು ಮುನಿ ಯಾರು ಅಂತಂದ್ರೆ, ಮೌನಿ ಯಾರು ಅಂತಂದ್ರೆ ಯಥಾರ್ಥವಾದದ್ದನ್ನು ಹೇಳುವವನೇ ಮೌನಿ. ಯಥಾರ್ಥವಾದದ್ದನ್ನು ಹೇಳಬೇಕಾದ್ರೆ ಬಹಳ ಯೋಚನೆ ಮಾಡಬೇಕಾಗತ್ತೆ, ಬಹಳ ಚಿಂತನೆ ಮಾಡಬೇಕಾಗತ್ತೆ. ಋತಂ ಯಥಾರ್ಥ ವಿಜ್ಞಾನಂ ಅಲ್ವೇ? ಋತ ಅಂದರೆ ಏನು? ಯಥಾರ್ಥವಾದದ್ದನ್ನು ತಿಳಿಯೋದು. ಅದು ಮಾತಿಗೆ ಬಂದಾಗ ಸತ್ಯ ಆಗತ್ತೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಸರಿಯಾಗಿರುವುದರ ತಿಳುವಳಿಕೆ ಸರಿಯಾಗಿದ್ರೆ ಋತ, ಅದು ಮಾತಿನಲ್ಲಿ ಬಂದರೆ ಸತ್ಯ ಅಷ್ಟೆ. ವಾಸ್ತವ ಇದ್ದದ್ದು ಇದ್ದ ಹಾಗೆ, ಕಂಡದ್ದು ಕಂಡ ಹಾಗೆ ಅಲ್ಲ. ಅದು ತಪ್ಪೇ ಕಂಡಿದ್ರೆ ವಿಮರ್ಶೆ ಮಾಡಬೇಕಾಗತ್ತೆ. ಅಭಕ್ಷಯನ್ ವೃಥಾಮ, ಅವನ್ ಮುನಿ. ಅಭಕ್ಷಯನ್ ವೃಥಾ ಮಾಂಸಂ ಅಮಾಂಸಾಶಿ ಭವೇತ್ತದಾ ದಾನ ನಿತ್ಯ ಪವಿತ್ರಿ ಸ್ಯಾತ್ ಅಸ್ವಪ್ನಶ್ಚ ದಿವಾಸ್ವಪನ್. ಇನ್ನು ಆಪತ್ಕಾಲದಲ್ಲಿ ಅಲ್ಲದೆ ಬೇರೆ ಕಾಲದಲ್ಲಿ ಮಾಂಸವನ್ನು ಉಣ್ಣದವ ಅಮಾಂಸಾಶಿ. ಅವಾಗೆಲ್ಲ ಬಹಳ ಹಿಂದೆ, ಇದು ಎಷ್ಟು ಹಿಂದೆ ಅಂದರೆ ಅಷ್ಟು ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಬ್ರಾಹ್ಮಣರು ಮಾಂಸ ತಿಂತಾ ಇದ್ರು. ಹಾಗಂತ ನೀವು ತಿನ್ನಿ ಅಂದರೆ ತಿನ್ಲಿಕ್ಕೆ ಬರಲ್ಲ. ಯಾಕೆ ಅಂದರೆ ನಾವು ಮಾಂಸ ಬಿಟ್ಟು ಎಷ್ಟೋ ವರ್ಷಗಳಾಗೋಗಿದೆ, ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ಬ್ರಾಹ್ಮಣರು ಮಾಂಸ ತಿಂತಾ ಇದ್ರು ಅನ್ನೋದನ್ನ ಅಲ್ಲಗೆಳಿಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಪುರಾಣದಲ್ಲಿ ಸ್ಪಷ್ಟವಾದ ಉಲ್ಲೇಖಗಳಿದೆ. ಅವ್ರು ತಿಂದ್ರು ಅಂತ ನಾವು ತಿನ್ಲಿಕ್ಕಾಗಲ್ಲ ಅನ್ನೋದು ಸತ್ಯ. ಈಗ ಅಗಸ್ತ್ಯರು ಇಲ್ವಲ್ಲ ಅವನ ಮನೆಗೆ ಹೋದಾಗ ವಾತಾಪಿಯನ್ನ ಮೇಕೆಯಾಗಿ ಮಾಡಿ ಕತ್ತರಿಸಿ ಕೊಡ್ತಾ ಇರಲಿಲ್ವ? ಹಾಗೆ ಎಷ್ಟು ಜನ ಬ್ರಾಹ್ಮಣರನ್ನು ಕೊಂದಿದ್ದ ಅವನು. ಊಟ ಮುಗಿದ ಮೇಲೆ ವಾತಾಪಿ ಹೊರಗಡೆ ಬಾ ಅನ್ನೋದು. ಅವನ ಶರೀರ ಎಲ್ಲ ಅಸೆಂಬಲ್ ಆಗಿ ಇವರು ಹೊಟ್ಟೆ ಸಿಳ್ಕೊಂಡು ಬಂದ್ಬಿಡೋದು. ಏನು ಭೀಕರ ಅದು! ನಾವು ಉಂಡ ಅನ್ನ ಹೊಟ್ಟೆ ಸಿಳ್ಕೊಂಡು ಬರೋದು ಅಂದರೆ ಅವಾಗೆಲ್ಲ ತಿಂತಾ ಇರಲಿಲ್ವಾ? ಆಗ ತಿಂತಾ ಇದ್ರೇನೋ, ಅವಾಗ ದಿವಸ ಈ ತರಹ ಅಡುಗೆನೇ ಮಾಡ್ಕೊಳ್ತಾ ಇರಲಿಲ್ಲ. ನಾವು ಅಡುಗೆ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಟೈಮ್ ಖರ್ಚು ಮಾಡ್ತೇವೆ. ಹೋಗಿ ಸಾಮಾನು ತರೋದು ಇತ್ಯಾದಿಗಳೆಲ್ಲ ಸೇರಿ ಎಷ್ಟು ಸಮಯ. ಅವಾಗ ಅದು ಮಾಡ್ತಾನೆ ಇರಲಿಲ್ಲ. ಹಾಲು ಕುಡಿಯೋದು ಚಿಂತನೆ ಮಾಡೋದು, ಸೋಮ ಕುಡಿಯೋದು ಚಿಂತನೆ ಮಾಡೋದು. ಯಾವುದೋ ಒಂದು ಕಾಲದಲ್ಲಿ ಹೋಗಿ ಊಟ ಮಾಡ್ತಾ ಇದ್ರು. ಯಾವುದೋ ರಾಯನ ಮಗಳದ್ದೋ ಮಗನದ್ದೋ ಮದುವೆ ಆದರೆ ಹೋಗಿ ಊಟಕ್ಕೆ ಹಾಕಿಸ್ತಾ ಇದ್ದ, ಯಜ್ಞ ಆದರೆ ಊಟಕ್ಕೆ ಹಾಕಿಸ್ತಾ ಇದ್ದ. ಅವಾಗ ಮಾಂಸ ಹಾಕಿದ್ರೆ ಅಮಾಂಸಾಶಿ ಅಷ್ಟೇ. ಅವನು ಮಾಂಸವನ್ನ
ಅದಕ್ಕೆ ಹೇಳಿದ್ದು ಅಭಕ್ಷಯನ್ ವೃಥ, ವ್ಯರ್ಥವಾಗಿ ಸುಮ್ಮನೆ ಮಾಂಸ ತಿನ್ನದವನು ಅಮಾಂಸಾಶಿ ಅಷ್ಟೇ. ಕ್ಷತ್ರಿಯರು ಇರ್ತಾ ಇದ್ರಲ್ಲ, ಅವರೇನು ಅಡುಗೆ ಮಾಡ್ತಾ ಇದ್ರು ಅದನ್ನೇ ಬ್ರಾಹ್ಮಣರಿಗೆ ಹಾಕ್ತಾ ಇದ್ರು. ಬ್ರಾಹ್ಮಣರಿಗಾಗಿ ಪ್ರತ್ಯೇಕ ಅಡಿಗೆ ಅಥವಾ ಸ್ವಯಂ ಪಾತಕ ಅವೆಲ್ಲ ಇತ್ತೀಚೆಗಿನದ್ದು, ಅದೆಲ್ಲ ಮೊದಲು ಇರಲಿಲ್ಲ. ಸ್ವಯಂ ಪಾಕ ಅನ್ನುವ ಕಾನ್ಸೆಪ್ಟ್ ಏನಿದೆ ಅದು ಮೂಲಭೂತವಾಗಿ ಹೇಳೋದಾದರೆ ರಾಮಾನುಜೀಯರದ್ದು, ನಮ್ದಲ್ಲ. ಮಾಧ್ವರದಲ್ವೇ ಅಲ್ಲ ಅದು ಸ್ವಯಂ ಪಾಕ ಅನ್ನುವ ಕಲ್ಪನೆ. ನಿಮಗೆ ಒಂದು ತಮಾಷೆ ಕಥೆ ಹೇಳ್ತೇನೆ. ತಮಾಷೆ ಕಥೆ ಅಪ್ಪ, ಮಕ್ಕಳಿಗೆ ನೀವು ಮಕ್ಕಳಿಗೆ ಕೇಳಿದಾಗ ಕೇಳಬೇಕು. ನಾನು ಅಜ್ಜ ಹೇಳಿದ ಹಾಗೆ ಹೇಳ್ತೇನೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಈಚೆಯಿಂದ ಆಚೆಯವರೆಗೂ ಊಟ ಕೂಡಿಸಿದಂತೆ, ವರೋಪಚಾರದ್ದು ಯಾವುದೋ ಒಂದು ಊಟ, ಎಲ್ಲರಿಗೂ ತೀರ್ಥ ಕೊಟ್ಟನಂತೆ ದೇವರು, ಸ್ವಯಂ ದೇವರು ಎಲ್ರಿಗೂ ತೀರ್ಥ ಕೊಟ್ಟ. ತೀರ್ಥ ಕೊಟ್ಟು ಯಾರು ಸ್ವಯಂ ಪಾತಕಿಗಳು ಸಾರಿ ಯಾರಿಗೆ ಸ್ವಯಂ ಪಾಕ ಇದೆ ಅವರು ಬೇರೆ ತಗೊಂಡ್ಬಿಡಿದಂತೆ. ಏನ್ರಿ, ದೇವರ ಅನುಗ್ರಹಕ್ಕಾಗಿ ಇವರು ಸ್ವಯಂ ಪಾಕ ಮಾಡ್ಕೋಬೇಕು. ಅಂಥದ್ದು ದೇವರೇ ತೀರ್ಥ ಕೊಡ್ತಾ ಇದ್ರೆ ಅದನ್ನು ತಗೊಳ್ಳಲ್ಲ, ದೇವರೇ ಅಡುಗೆ ಬಡಿಸ್ತಾ ಇದ್ರೆ ಅದನ್ನು ತಗೊಳ್ಳಲ್ಲ ಅಂತ ಹೇಳಿ ಬೇರೆ ಕೂತ್ಕೊಳ್ತಾರೆ. ಎಂಥ ಸ್ವಯಂ ಪಾಕದವರು ಇರ್ತಾರೆ ಅಂದರೆ, ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಬಂದು ಕೃಷ್ಣನಿಗೆ ನೈವೇದ್ಯ ಮಾಡಿದ್ದನ್ನು ತಿನ್ನದ ಪಾತಕಿಗಳಿದ್ದಾರೆ. ಸ್ವಯಂ ಇವ್ರದು ನೋಡಿ, ಅಲ್ಲಿಯ ಯತಿಗಳಲ್ಲಿ ಆಚಾರ್ಯರ ಸನ್ನಿಧಾನ ಇರುತ್ತೆ. ಮೊದಲು, ಇವಾಗ ಅಷ್ಟೊಂದಿಲ್ಲ, ಮೊದಲು ಉಡುಪಿ ಸ್ವಾಮಿಗಳು ಮಾಡಿದ್ದನ್ನು ತಿಂತಾ ಇರಲಿಲ್ಲ ಘಟ್ಟದ ಮೇಲಿನ ಪಂಡಿತರು. ಈಗ ಅವೆಲ್ಲ ಹೋಗಿದೆ. ಒಂದು ಕಾಲದಲ್ಲಿ ಸ್ವಲ್ಪ ಹಿಂದೆ, ಒಂದು 100 ವರ್ಷ ಆಯ್ತು ಅದಕ್ಕೆ, ಈಗೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಆದರೂ ಈಗ ಅಲ್ಲಿ ಯಾವುದಾದ್ರೂ ಘಟ್ಟದ ಮೇಲಿನ ಸ್ವಾಮಿಗಳು ಹೋದರೆ ಅಲ್ಲಿ ಪ್ರತ್ಯೇಕ ಚಿಕ್ಕಡಿಗೆ ಮಾಡಿಕೊಂಡು ಅಲ್ಲಿ ಊಟ ಮಾಡ್ತಾರೆ. ಕೃಷ್ಣನಿಗೆ ಮಾಡಿದ ನೈವೇದ್ಯ ತಿನ್ನಲ್ಲ, ನಾವೇ ಎಷ್ಟೋ ಬೆಟರ್. ಕೃಷ್ಣನಿಗೆ ಮಾಡಿದ ನೈವೇದ್ಯ ತಿಂತೇವೆ. ಭೋಜನ ಶಾಲೆಯಲ್ಲಿ ಊಟ ಮಾಡೋರು ನಾವು ಎಷ್ಟೋ ಬೆಟರು, ಪುಣ್ಯವಂತರು. ಯಾಕೆಂದರೆ ದೇವರ ನೈವೇದ್ಯ ಆಗಿರುತ್ತೆ. ಹಾಗೆ ಇದು ಕಥೆ. ಇದು ಸಮಸ್ಯೆ. ಅವಾಗ ಹಾಗಿಲ್ಲ. ಕ್ಷತ್ರಿಯರ ಕಥೆಗೆ ಇಲ್ಲಿಗೆ ಮಹಾಭಾರತಕ್ಕೆ ಬರೋಣ. ಕ್ಷತ್ರಿಯರು ಏನು ಅಡುಗೆ ಮಾಡ್ತಾ ಇದ್ರೋ ಅದೇ ಬ್ರಾಹ್ಮಣರಿಗೆ. ಬ್ರಾಹ್ಮಣರಿಗೆ ಪ್ರತ್ಯೇಕ ಅಡಿಗೆ, ಬ್ರಾಹ್ಮಣರಿಗೆ ಬೇರೆ ಧಾನ್ಯ, ಬೇರೆ ಧವತ ಯಾವುದಿರಲಿಲ್ಲ. ಉಳಿಸ್ಕೊಳ್ಬೇಕಾದದ್ದು ಏನು? ಜ್ಞಾನ ಪರಂಪರೆ ಎಲ್ಲಿ ಉಳಿಬೇಕು? ಜ್ಞಾನ ಪರಂಪರೆ ಉಳಿಬೇಕು. ಹೊರಗಡೆಯ ಭೌತದ್ದೆಲ್ಲ ಏನು? ಆ ಪದಾರ್ಥಗಳೇ ಇರಲ್ಲ. ನಾವು ಉಪಯೋಗಿಸ್ತಾ ಇರೋ ಪದಾರ್ಥದ ಬಗ್ಗೆ ನಮಗೇನು ಗೊತ್ತಿಲ್ಲ. ಏನೇನು ಹಾಕ್ತಾರೋ, ಏನೇನು ಮಾಡ್ತಾರೋ ದೇವರಾಣೆ ಗೊತ್ತಿಲ್ಲ. ಆದರೆ ಉಳಿಸ್ಕೊಳ್ಬೇಕಾದದ್ದು ಏನು? ಅದನ್ನೆಲ್ಲ ನಮ್ಮ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಉಳಿಸ್ಕೊಳ್ಬೇಕಾದದ್ದು ಜ್ಞಾನ. ಅದರಿಂದ ಅಭಕ್ಷ ಎನ್ನುವೃಥಾ ಮಾಂಸಂ, ತೀರ ಅಗತ್ಯ ಬಿದ್ದಾಗ ಮಾತ್ರ ಮಾಂಸವನ್ನು ಉಣ್ಣುವವನು ಅಮಾಂಸಾಶಿಯೇ. ದಾನ ನಿತ್ಯ ಪವಿತ್ರಿ ಸ್ಯಾತ್, ದಾನವಂ ಗೈಯುವವ ಪವಿತ್ರ. ಯಾರು ದಾನ ಮಾಡ್ತಾನೆ, ಕೆರೆಯಂ ಕಟ್ಟಿ ಸುಭಾವಿಯಂ ಅಂತ ಹೇಳಿದ ಹಾಗೆ, ದಾನ ನಿತ್ಯ ಪವಿತ್ರಿ ಸ್ಯಾತ್, ದಾನ ಮಾಡುವವನು ಪವಿತ್ರ. ಅಸ್ವಪ್ನಶ್ಚ ದಿವಾಸ್ವಪನ್, ಬೆಳಗ್ಗೆ ಹೊತ್ತೇರಿದ ಮೇಲೆ ಮಲಗದವನು, ಬೆಳಗ್ಗೆ ಬೇಗ ಏಳುವವನು ಅಸ್ವಪ್ನ, ನಿದ್ರೆ ಮಾಡದವನು ಅಂತಲೇ ಅರ್ಥ. ಹೊತ್ತೇರಿರುತ್ತೆ ಪಾಪ. ಕೆಲವರು ಇವಾಗ ನೈಟ್ ಶಿಫ್ಟ್ ಮಾಡಿದ್ರೆ ಏನು ಮಾಡಲಿಕ್ಕೆ ಆಗಲ್ಲ. ನಾನು ನೈಟ್ ಶಿಫ್ಟ್ ಮಾಡುವವರನ್ನು ಬೈತಾ ಇಲ್ಲ, ಸಾಮಾನ್ಯವಾಗಿ ಬೇಗ ಹೇಳಬೇಕು, ಎದ್ರೆ ಒಳ್ಳೆಯದು. ಭೃತ್ಯಾದಿಶು ಚಯೋ ಭುಂಕ್ತೆ ಭುಕ್ತವತ್ಸು ಸದಾ ನರಃ, ಅಮೃತಂ ಕೇವಲಂ ಭುಂಕ್ತೆ ಇತಿ ವಿಧಿ ಯುಧಿಷ್ಠಿರ. ಅಮೃತವನ್ನು ಉಣ್ಣಬೇಕು ಅಂತ ಏನು? ನಿನ್ನ ಜೊತೆಯಲ್ಲಿದ್ದವರಿಗೆ
ಊಟ ಹಾಕಿ ಊಟ ಮಾಡಿದ್ರೆ ಅದು ಅಮೃತ. ಜೊತೆಯಲ್ಲಿದ್ದವರು ಯಾರು? ಭೃತ್ಯರು ಕೂಡ ಊಟ ಮಾಡಿದ ಮೇಲೆ ಉಣ್ಣುವುದು. ಭೃತಿ ಅಂದರೆ ಸಂಬಳ, ಭೃತ್ಯ ಅಂದರೆ ಸಂಬಳವನ್ನು ತೆಗೆದುಕೊಳ್ಳುವವ. ಸಂಬಳ ತಗೊಂಡು ನಿಮ್ಮ ಕೆಲಸ ಮಾಡುವವನು ಭೃತ್ಯ. ಒಂದು ಫಂಕ್ಷನ್ ಇರುತ್ತೆ, ದೊಡ್ಡ ಫಂಕ್ಷನ್ನು, ಅವ್ರಿಗೆಲ್ಲರಿಗೂ ಕರೆದವರೆಲ್ಲರಿಗೂ ಊಟ ಆದ ಮೇಲೆ ಆ ಪ್ರೋಗ್ರಾಮ್ ಅರೇಂಜ್ ಮಾಡಿದವನು ಊಟ ಮಾಡಬೇಕು, ಅದು ಅಮೃತ. ನಿನ್ನ ಅತಿಥಿಗಳು ಮೊದಲು ಊಟ ಮಾಡಿ ಆದಮೇಲೆ ಮಾಡಿದ್ರೆ ಅದು ಅಮೃತ. ಭೃತ್ಯಾದಿಶಿತ ಯೋ ಭುಂಕ್ತೆ ಭುಕ್ತವತ್ಸು ಸದಾ ನರಃ ಅಮೃತಂ ಕೇವಲಂ ಭುಂಕ್ತೆ ಇತಿ ವಿದ್ಯೆ ಯುಧಿಷ್ಠಿರ. ಅಭುಕ್ತವತ್ಸು ಭುಂಜಾನೋ ವಿಷಮಸ್ನಾತಿ ವೈದ್ವಿಜಃ ಅದತ್ವಾ ಯೋತಿಥಿಭ್ಯೋನ್ನಂ ನ ಭುಂಕ್ತೆ ಸೋತಿಥಿ ಪ್ರಿಯ. ಇನ್ನು ವೃದ್ಧರು, ಗರ್ಭಿಣಿ, ಮುದುಕರು, ಮಕ್ಕಳು ಎಲ್ಲ ಹಸಿದಿರ್ತಾರೆ. ಮಡಿ ಆಗ್ಬಿಡ್ಬೇಕು ಅಂತ ಮೊದಲು ಊಟ ಮಾಡೋನು ಅತ್ಯಂತ ತೆಗೆದುಹಾಕಿದ ಪ್ರಾಣಿ. ನಿನಗೆ ದೇಹದಲ್ಲಿ ಶಕ್ತಿ ಇರುವ ತನಕ ಮೊದಲು ಗರ್ಭಿಣಿಯರಿಗೆ ಊಟ ಹಾಕಬೇಕು, ಮೊದಲು ಹೆಣ್ಣು ಮಕ್ಕಳಿಗೆ, ವೃದ್ಧರಿಗೆ, ರೋಗಿಗಳಿಗೆ, ಪುಟ್ಟ ಹುಡುಗರಿಗೆ ಊಟಕ್ಕೆ ಹಾಕು, ಆಮೇಲೆ ನೀನು ಊಟ ಮಾಡು, ಅದು ಅಮೃತ. ಅದಿಲ್ಲದೆ ಕೆಲವರಿಗೆ ಅವರು ಗೋಮೆ ನೋಡ್ತಾ ಇರ್ತಾರೆ, ಗೋಮೆ ಹೆಂಗೆ ಹಚ್ಚುತ್ತಾರೆ, ಇಲ್ಲಿ ಗೋಮೆ ಸರಿಯಾಗಲ್ಲ ಅಂತಂದ್ರೆ ನಾನು ಎರಡನೇ ಪಂಕ್ತಿಗೆ ಊಟ ಮಾಡಲ್ಲ ಅಂತ ಹಂಗೆ ತಲೆನಲ್ಲಿ ಅವರಿಗೆ. ಪಾತ್ರೆ ಬಗ್ಗೆ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ? ಆ ಪಾತ್ರೆ ತೊಳೆದಿದಾರಾ ಇಲ್ವಾ, ತೊಳೆದ ಮೇಲೆ ಗರ್ಭರಿಸಿದಾರಾ ಇಲ್ವಾ, ನಿಮಗೆ ಯಾಕ್ರಿ ಬೇಕವೆಲ್ಲ? ಅದೆಲ್ಲ ಸಾಧನದಲ್ಲಿ ಅವಶ್ಯವಾದ ಅಂಗವೇ. ಶುದ್ಧವಾಗಿ ಮಾಡಿಸಬಾರದು ನಾನು ಹೇಳ್ತಾ ಇಲ್ಲ, ಆದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಆಗುವಂಥದ್ದೇನು ಇಲ್ಲ ಅಂತ ಹೇಳ್ತಾ ಇರೋದು. ಎಷ್ಟೋ ಕಡೆ ಅಡಿಗೆ ಮನೆಯಲ್ಲಿ ಬೇರೆಯವ್ರನ್ನ ಬಿಡಲ್ಲ, ಪಾಪ ಅಡಿಗೆಯವರೇ ತೊಳಿಬೇಕು. ಎಂತ ಹಣೆ ಬರಹರಿ. ಅಲ್ಲಿದ್ದ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ತಾರೆ. ಇದೆಲ್ಲ ಹಣೆ ಬರಹ. ಅದರಿಂದಾಗಿ ನೋಡಿ, ಮಹಾಭಾರತ ಹೇಳಿರೋದು, ನಂದು ಒಂದು ಪೈಸೆನೂ ನಾನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ. ಇವನು ಹಾಗಿದ್ದಾನೆ ಅದರಿಂದಾಗಿ ಹೇಳ್ತಾ ಇದ್ದಾನೆ ಅಂತ ಅನ್ಕೊಳ್ಬೇಡಿ. ಇಲ್ಲಿ ಇರೋದು ಹಾಗೆ. ಭೃತ್ಯಾದಿಶಿಚಯೋ ಭುಂಕ್ತೆ ಭುಕ್ತವತ್ಸು ಸದಾ ನರಃ ಅಮೃತಂ ಕೇವಲಂ ಭುಂಕ್ತೆ ಇತಿ ವಿದ್ಧಿ ಯುಧಿಷ್ಠಿರ. ಅಭುಕ್ತವತ್ಸು ಭುಂಜಾನೋ ವಿಷಮಶ್ನಾತಿ ವೈದ್ವಿಜಃ. ಬ್ರಾಹ್ಮಣನೇ ಆದರೂ ಇವರೆಲ್ಲ ಊಟ ಮಾಡದೇ ಇರುವಾಗ ಉಂಡವನು ವಿಷವನ್ನು ಉಂಡಂತೆ. ನಿಮಗೆ ಭಾಗವತ ಪ್ರಥಮ ಸ್ಕಂಧದಲ್ಲಿ ಅರ್ಜುನ ಬರ್ತಾನೆ, ಮೊದಲನೇ ಸ್ಕಂಧದಲ್ಲಿ ಇರುವ ಭಾಗ. ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ದ್ವಾರಕೆಯತ್ತ ಹೋದ ಅರ್ಜುನ ಮರಳಿ ಬಂದಾಗ ಯುಧಿಷ್ಠಿರ ನೋಡ್ತಾನೆ, ಅವನ ಮುಖ ಬಾಡಿ ಹೋಗಿರುತ್ತೆ. ಅರ್ಜುನ ಯಾಕಪ್ಪ ಬಾಡಿ ಹೋಗಿದೆ ಅಂತ ಅನೇಕ ಕಾರಣಗಳನ್ನು ಅವನು ಊಹಿಸ್ತಾನೆ. ಅದರಲ್ಲಿ ಒಂದು ಕಾರಣ ಏನು ಗೊತ್ತಾ? ಪ್ರಾಯ ಮಕ್ಕಳಿಗೆ, ಬಾಲಕರಿಗೆ, ಗರ್ಭಿಣಿಯರಿಗೆ ಊಟ ಹಾಕುವ ಮೊದಲು ನೀನು ಊಟ ಮಾಡಿದಿ ಅಂತ ಕಾಣುತ್ತೆ, ಅದಕ್ಕೆ ನಿನ್ನ ಕಾಂತಿ ಇಂಗಿ ಹೋಗಿದೆಯೇನೋ ಅಂತಾನೆ. ಅಂದ್ರೆ ಇದು ಎಲ್ಲ ಯಾವ ಮಾನವೀಯ ನೆಲೆಯಲ್ಲಿದೆ? ಇವೆಲ್ಲ ಮಾನವೀಯ ನೆಲೆ ಅಂತ ಇವರೇನು ಹೇಳ್ತಾರಲ್ಲ, ಅದು ಸಹಜವಾಗಿ ಒಳಗೊಂಡಿದೆ. ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗಿಲ್ಲ. ದೈವ ಪ್ರಜ್ಞೆಯ ಅಳವಿನಲ್ಲಿಯೇ ಇದೆಲ್ಲ ಬರುತ್ತೆ. ದೈವ ಪ್ರಜ್ಞೆಯ ಒಂದು ಚಿಂತನೆಯಲ್ಲಿಯೇ ಇದೆಲ್ಲ ಬರುತ್ತೆ. ಮೊದಲು ಮನೆಗೆ ಬಂದವರಿಗೆ ನಾನು ನಮ್ಮ ತಂದೆಯವರಿಗೆ
ಎಲ್ಲರಿಗೂ ಮೊದಲು ಊಟಕ್ಕೆ ಹಾಕ್ತೇನೆ, ಆಮೇಲೆ ಯಾರು ಬಂದರೂ ಪರವಾಗಿಲ್ಲ ಅಂತ ಇದ್ದೆ. ಆಗ ಯಾರೋ ಒಬ್ಬರು ನನ್ನನ್ನು ಕೆಣಕುವ ಮನಸ್ಸಾಯಿತು. ಅವ್ರು ಕೇಳಿದ್ರು, ನಿಮ್ಮ ಗುರುಗಳು ಬಂದರೆ ಊಟಕ್ಕೆ ಬರ್ತೀವಿ, ಅವ್ರು ತಡ ಮಾಡಿದ್ರೆ ಏನು ಮಾಡ್ತಿ? ಒಬ್ಬರು ಬೇಕಂತ ತಡವಾಗಿ ಬರ್ತಾ ಇದ್ರು. ನಾನು ಹೇಳಿದೆ, ನೀವು ಊಟ ಕೂತ್ಕೊಳ್ಳಿ, ನಿಮಗೆ ವಯಸ್ಸಾಗಿದೆ, ಅವನಿನ್ನೂ ಚಿಕ್ಕ ಹುಡುಗ, ಮತ್ತೆ ಯಾವ ತರಹದ ಜ್ಞಾನಿಯೂ ಅಲ್ಲ ಅವನು ಪ್ರಜ್ಞೆ ಇರಬೇಕು. ಅದರಿಂದಾಗಿ ಅಪ್ಪ ನೀವು ಊಟ ಕೂಡಿ, ಅದಕ್ಕೆ ಒಬ್ಬರಿಗೆ ಕೆಣಕಬೇಕು ಅಂತ ಆಯ್ತು. ನಿಮ್ಮ ಗುರುಗಳು ಬಂದರೆ ನಿಮ್ಮ ಅಪ್ಪನಿಗೆ ಊಟಕ್ಕೆ ಹಾಕ್ತೇನೆ, ಖಂಡಿತ ಹಾಕ್ತೇನೆ, ನಾನು ಉಪವಾಸ ಇರ್ತೇನೆ, ಯಾಕಂದ್ರೆ ನನಗೆ ಶಕ್ತಿ ಇದೆ. ಹಾಗೆ ಉಪವಾಸ ಇದ್ದು ಬಡಿಸಲಿಕ್ಕೆ ನನಗೆ ಶಕ್ತಿ ಇದೆ, ನಾನಿರ್ತೇನೆ. ಇವ್ರನ್ನೆಲ್ಲ ಯಾಕೆ ಅದಕ್ಕಾಗಿ ಗೋಳಾಡಿಸ್ಬೇಕು? ನಮ್ಮಪ್ಪ ಒಪ್ತಾ ಇರಲಿಲ್ಲ, ಅದು ಬೇರೆ, ನನಗೂ ಶಕ್ತಿ ಇದೆ ಅನ್ನೋರು. ಅಂದರೆ ಅದರ ಕಾನ್ಸೆಪ್ಟ್ ಏನು ಅಂದರೆ, ವಯಸ್ಸಾದವರು, ವೃದ್ಧರು, ಅವರೆಲ್ಲರಲ್ಲಿ ಇರುವಾಗ ನಾವು ಮೊದಲು ಊಟ ಮಾಡೋದು ಸರಿಯಲ್ಲ. ಮೊದಲು ನಮಗೆ ಶಕ್ತಿ ಇದೆ, ಆಮೇಲೆ ಕೊಡೋಣ, ಮೊದಲು ಅವ್ರಿಗೆ ಹಾಕಬೇಕು. ಅಯ್ಯೋ ಅಂತ ಅನ್ಸತ್ತೆ. ಗರ್ಭಿಣಿಯರು ಇರ್ತಾರೆ, ಎಷ್ಟೋ ಜನ ವಯಸ್ಸಾದ ಹೆಣ್ಣು ಮಕ್ಕಳಿರ್ತಾರೆ, ವಯಸ್ಸಾದ ಮುದುಕರಿರ್ತಾರೆ, ಶುಗರ್ ಗಿಗರ್ ಏನೇನೋ ಇರುತ್ತೆ. ನೀವು ಈ ವಿಚಾರದಲ್ಲಿ ಪೇದಾವರ ಸ್ವಾಮಿಗಳನ್ನ ನೆನಪಿಸ್ಕೋಬೇಕು. ಅವರು ತಿರುಪತಿ ಸುಧಾಮಂಗಳದಲ್ಲಿ ಅವರಿಗೆ ಬೆಳ್ಳಿಯ ತುಲಾಭಾರ ಇತ್ತು. ಬೆಳ್ಳಿ ತುಲಾಭಾರ ಪ್ರಾಯ ಯಾರ್ಯಾರೋ ಇದ್ರು ಅವಾಗ, ಎಲ್ಲ ಸ್ವಾಮಿಗಳಿದ್ರು. ಉತ್ತರಾದಿ ಸ್ವಾಮಿಗಳಿದ್ರು, ಪೊಲಿಮಾರ ಸ್ವಾಮಿಗಳಿದ್ರು, ಮತ್ತು ಅದಮಾರ ಸ್ವಾಮಿಗಳಿದ್ರು, ಎಲ್ಲ ಇದ್ರು. ಅವಾಗ ತಡ ಆಗ್ತಾ, ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಆಗಿದೆ ಬೇರೆ, ತಡ ಆಗ್ತಾ ಇದೆ ಎಲ್ಲರಿಗೂ ಅಂತ ಹೇಳಿ ಅವರು ಅದನ್ನು ಮಾಡಿಸ್ಕೊಳ್ಳಿಲ್ಲ, ಅರ್ಧಕ್ಕೆದ್ರು. ಅದರಿಂದಾಗಿ ದೈವಿಕ ಪ್ರಜ್ಞೆಯಲ್ಲಿಯೇ ಇದು ಅಡಗಿದೆ. ಕಾರುಣ್ಯ, ದಯೆ ಇದೆಲ್ಲ ಸಹಜವಾಗಿದೆ ಪ್ರಾಚೀನ ಭಾರತದ ಇದರಲ್ಲಿ, ಶಾಸ್ತ್ರದಲ್ಲಿ. ನೀವು ದಯೆಗಾಗಿ ಬೇರೆ ಒಂದು ಧರ್ಮದ ಮುಖ ನೋಡಬೇಕಾಗಿಲ್ಲ, ಶಾಂತಿಗಾಗಿ ಬೇರೆ ಒಂದು ಧರ್ಮದ ಮುಖ ನೋಡಬೇಕಾಗಿಲ್ಲ. ಒಬ್ಬ ಕತ್ತಿ ಹಿಡ್ಕೊಂಡು ಬಂದು ಶಾಂತಿ ಶಾಂತಿ ಅಂತ ಅವನ ತಲೆ ಒಂದು, ಇನ್ನೊಬ್ಬ ನಿರ್ದಯನಾಗಿ ನಗರ, ಗ್ರಾಮ, ಹಳ್ಳಿ, ಕೆರೆ, ಪ್ರಾಣಿ ಎಲ್ಲವನ್ನ ಕೆಡಿಸ್ಬಿಟ್ಟು ದಯೆ 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 ಅಂತಾನೆ. ಏನು ದುರಂತರಿ ಇವೆಲ್ಲ! ನಮ್ಮಲ್ಲೇ ಸಹಜವಾಗಿದೆ, ನಮ್ಮವರು ಅರ್ಥ ಮಾಡಿಕೊಳ್ಳಿಲ್ಲ ಬಿಡಿ. ಅದತ್ವಾಯೋತಿಥಿಭ್ಯೋ, ಆಮೇಲೆ ಅತಿಥಿಗೆ ಕೊಡದೆ ಉಣ್ಣಬಾರದು, ಅತಿಥಿಗೆ ಕೊಡಬೇಕು, ಅವನು ಅತಿಥಿ ಪ್ರಿಯ. ಅದತ್ವಾನ್ನಂ ದೈವತೆಭ್ಯೋ ಯೋ ನ ಭುಂಕ್ತೆ ತದೈವತಂ ಅಭೋಜನೇನ ತೇನಾಸ್ಯ ಜಿತ ಸ್ವರ್ಗೋ ಭವತ್ಯುತ. ದೇವತೆಗಳಿಗೆ ಕೊಡದೇ ಉಣ್ಣಬಾರದು ಅಂದರೆ ದೇವತೆಗಳಿಗೆ ಅರ್ಪಿಸಬೇಕು. ಅವ್ರಿಗೇನು ಭೌತಿಕವಾಗೇನು ತಿನ್ಬಿಡಲ್ಲ ಅವರು, ನಿಮ್ಮ ನಿವೇದನೆ ಅಷ್ಟೇ. ನಿವೇದನೆ ಅಂದ್ರೇನು? ನಿಮ್ಮ ದಯೆಯಿಂದ ಇದು ಪಡೆದದ್ದು ಅಂತ. ದೇವತಾಭ್ಯ ಪಿತೃಭ್ಯಶ್ಚ ಭೃತ್ಯೇಭ್ಯೋತಿಥಿಭಿಃ ಸಹ ಅವಶಿಷ್ಟಂಚು ಯೋಷ್ಣಾತಿ ತಮಾಹುರ್ವಿಘಸಾಚಿನಂ. ವಿಘಸ ಅಂದರೆ ಯಜ್ಞದಲ್ಲಿ ಉಳಿದಿದ್ದು ಅಂತ. ದೇವತೆಗಳಿಗೆ ನೈವೇದ್ಯ ಮಾಡಿ ಪಿತೃಗಳಿಗಿತ್ತು, ಪಿತೃಗಳಿಗಿರುವಾಗ ಆ 3 ಪಿಂಡ ಅಂತ ಏನಿರುತ್ತೆ, ಒಂದು ಜಲಚರ ಪ್ರಾಣಿಗಳಿಗೆ, ಇನ್ನೊಂದು ಖಗಚರ ಪ್ರಾಣಿಗಳಿಗೆ, ಮಧ್ಯದ್ದು ಆ ಮನೆಯ ಸೊಸೆಗೆ. ಹೀಗೆ ಯಾರು ಕೊಡ್ತಾರೆ, ಅದು ಮನುಸ್ಮೃತಿಯಲ್ಲಿ ಬರುವಂತಹ ಮಾತು. ಹೀಗೆ ಪಿತೃಗಳಿಗಿತ್ತು, ಭೃತ್ಯರಿಗಿತ್ತು, ಅತಿಥಿಗಳಿಗೆ ಇತ್ತು. ಉಳಿದದ್ದನ್ನು ಉಣ್ತಾನಲ್ಲ ಅವನು ಯಜ್ಞಶಿಷ್ಟಾಶಿ, ಯಜ್ಞಶಿಷ್ಟಾಶಿನ ಸಂತಹ ಅಂತ ಹೇಳ್ತಾರೆ ಗೀತೆಯಲ್ಲಿ. ಯಜ್ಞದಲ್ಲಿ ಹವಿಸ್ಸು ಹಾಕಿ ಉಳಿದದ್ದನ್ನು ಉಣ್ಣುವವ. ತೇಷಾಂ ಲೋಕಾಹ ಪರ್ಯಂತಾಃ ಸ್ಯಂದಂತೆ ಬ್ರಹ್ಮಣಾತಃ ಉಪಸ್ಥಿತಾಶ್ಚಾಪ್ಸರೋಭಿಃ ಪರಿಯಾಂತಿ ದಿವೌಕತಃ. ಅವರು ಈ ದೇಹವನ್ನು ತೊರೆದ ಮೇಲೆ ದೇವತೆಗಳು ಅವರನ್ನು ಬರಮಾಡಿಕೊಳ್ಳುತ್ತಾರೆ. ದೇವತಾಭಿಶ್ಚತೆ ಸಾರ್ಧಂ ಪಿತೃಭಿಶ್ಚೋಪಭುಂಜತೆ
ರಮಂತೆ ಪುತ್ರಪೌತ್ರೇಶ್ಚ ತೇಷಾಂ ಗತಿರನುತ್ತಮ. ಅವರು ಪಿತೃಗಳ ದೇವತೆಗಳ ಅನುಗ್ರಹಕ್ಕೆ ಒಳಗಾಗಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖವಾಗಿರ್ತಾರೆ. ಯಾಕೆಂದ್ರೆ ಆ ಪ್ರೀತಿ ಇರುತ್ತಲ್ಲ. ಇದು 204ನೇ ಅಧ್ಯಾಯ. ಯುಧಿಷ್ಠಿರ ಕೇಚಿದಾಹುರ್ದ್ವಿಧಾ ಲೋಕೆ ತ್ರಿಧಾ ರಾಜನ್ನನೇಕಧಾ ನ ಪ್ರತ್ಯಯೋ ನ ಚಾನ್ಯಚ್ಚ ದೃಶ್ಯತೆ ಬ್ರಹ್ಮನೈವ ತತ್. ಅದಕ್ಕೆ ನೆಕ್ಸ್ಟು 205ನೇ ಅಧ್ಯಾಯ. ಕೇಚಿದಾಹುರ್ದ್ವಿಧಾ ಲೋಕೆ. ಎಲೈ ಅಜ್ಜ, ಕೇಚಿದಾಹು ದ್ವಿಧ. ಕೆಲವರು ಲೋಕದಲ್ಲಿ 2 ತರಹ ಇರುತ್ತೆ ಅಂತಾರೆ. ಇನ್ನು ಕೆಲವರು 3 ತತ್ವಗಳು ಎಂತಾರೆ. ತ್ರಿಧಾ ರಾಜನ್, ಆಮೇಲೆ ಅನೇಕಧಾ. ಇನ್ನು ಕೆಲವರು ಬಹಳ ತತ್ವಗಳಿವೆ ಅಂತಾರೆ. ನ ಪ್ರತ್ಯಯೋ ನ ಚಾನ್ಯಚ್ಚ. ಪ್ರಜ್ಞೆ, ನಮಗೆ ಯಾವುದು ಪ್ರಜ್ಞೆಗೆ ನಿಂಕೋದಿಲ್ಲ. ದೇವರು ಈ ತತ್ವಗಳಿಂದ ಕೂಡಿದ್ದಾನ, ದೇವರ ರೂಪವೇನ ಅಂತ ಹೇಳಿಯೂ ಗೊತ್ತಾಗ್ತಾ ಇಲ್ಲ. ಹೆಂಗೆ ತಿಳ್ಕೊಳ್ಳೋದು? ತತ್ವಗಳು 2 3 ಬಹಳವೋ? ದೇವರು ಅಂದರೆ ಏನು? ಪ್ರಜ್ಞೆಯೋ? ಪ್ರಜ್ಞೆಗಿಂತ ಅತಿರಿಕ್ತವಾದದ್ದಿನ್ನೇನೋ ಇದೆಯೋ? ಸೊ ದೇವರು ಅಂದರೆ ಏನು? ಈ 2-3 ಪ್ರಶ್ನೆ ಒಟ್ಟಿಗೆ ಇದೆ. ನಾನಾ ವಿಧಾನಿ ಶಾಸ್ತ್ರಾಣಿ ಉಕ್ತಾಶ್ಚೈವ ಪೃಥಗ್ ವಿಧಾ ಕಿಮಧಿಷ್ಠಾಯ ತಿಷ್ಠಾಮಿ ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಶಾಸ್ತ್ರವನ್ನು ನೋಡೋಣ ಅಂದರೆ ನಾನಾ ವಿಧಾನಿ ಶಾಸ್ತ್ರಾಣಿ, ತರತರದ ಶಾಸ್ತ್ರಗಳಿವೆ. ಉಕ್ತಾಶ್ಚೈವ ಪೃಥಗ್ ವಿಧಾ, ತರತರದ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ತರಹ ಹೇಳಿದ್ದಾರೆ. ಯಾವ ನೆಲೆಯನ್ನು ನಾನಿಟ್ಟುಕೊಳ್ಳಲಿ? ನನಗೆ ಹೇಳು. ಭೀಷ್ಮ ಸ್ವೇ ಸ್ವೇ ಯುಕ್ತ ಮಹಾತ್ಮಾನಃ ಶಾಸ್ತ್ರೇಷು ಪ್ರಭವಿಷ್ಣವಃ ವರ್ತಂತೆ ಪಂಡಿತಾ ಲೋಕೆ ಕೋ ವಿದ್ವಾನ್ ಕಶ್ಚ ಪಂಡಿತಃ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಬಹಳ ಜನ ಮಹಾತ್ಮರಿದ್ದಾರೆ, ಶಾಸ್ತ್ರದಲ್ಲಿ ಚೆನ್ನಾಗಿ ತೊಡಗಿದವರು. ಬಹಳ ಜನ ಪಂಡಿತರಿದ್ದಾರೆ, ಬಹಳ ತರಹದ ಪಂಡಿತರು. ಪಂಡಿತರು ಅಂದರೆ ಇಲ್ಲಿ ತತ್ವವನ್ನು ಅನುಭವಿಸಿ ಕಾಲಾತೀತವಾಗಿ ಕಂಡವರು ಪಂಡಿತರು. ಪಂಡಿತರು ಅಂತ ಹೇಳಿದರೆ ತತ್ವವನ್ನು ಅನುಭವಿಸಿ 3 ಕಾಲಕ್ಕೂ ಸಲ್ಲುವಂತೆ ಕಂಡವರು ಪಂಡಿತರು. ಪಂಡಿತರು ಅಂತಂದರೆ ಗ್ರಂಥಧಾರಿಗಳು ಅನ್ನುವ ಅರ್ಥ ಇಲ್ಲ. ಇವತ್ತು ಪಂಡಿತರು ಅಂತಂದರೆ ಈ ಗ್ರಂಥವನ್ನು ಓದಿದವರು ಅಷ್ಟೇ, ಉರು ಹೊಡೆದವರು ಆಗ್ತಾರೆ. ಆದರೆ ಭೀಷ್ಮಾಚಾರ್ಯರು ಮತ್ತೆ ಕೃಷ್ಣ ಪ್ರಯೋಗ ಮಾಡುವಾಗ ಪಂಡಿತ ತತ್ವದರ್ಶಿನ ಅಂತ ಹೇಳ್ತಾನಲ್ಲ, ಅದು ಆ ಪಾಂಡಿತ್ಯ. ಪಂಡ ಅಂತಂದ್ರೆ ಆತ್ಮಿಕವಾದ ಜ್ಞಾನ ಅಂತ. ಪಂಡ ಯಾರಿಗಿದೆಯೋ ಅವನು ಪಂಡಿತ. ಅಲ್ಲಿ ಅದೇ ಪಂಡಾಗೆ ನಿಂತುಬಿಟ್ಟಿದೆ. ಅಲ್ಲಿ ಪಂಡ ಅಂತಾರಷ್ಟೆ. ವಸ್ತುತಃ ಪಂಡ ಅಂದರೆ ಜ್ಞಾನ ಅಂತ, ಜ್ಞಾನಿ ಅಂತ ಅರ್ಥ ಅಲ್ಲ. ಆ ಪಂಡ ಯಾರಿಗಿದೆಯೋ ಅವರು ಪಂಡಿತರು. ಆ ಪಂಡಕ್ಕೂ ಅರ್ಥ ಇಲ್ಲ, ಈಗ ಈ ಪಂಡಿತರಿಗೂ ಅರ್ಥ ಇಲ್ಲ. ಅದರಿಂದಾಗಿ ಒಂದು ಗ್ರಂಥವನ್ನು ಧಾರಣೆ ಮಾಡಿದವರನ್ನ ಗ್ರಂಥಧಾರಿಗಳು ಅಂತಲೇ ಕರೀತಾರೆ. ಗ್ರಂಥಧಾರಿತ್ವ ರೂಪವಾದ ಪಾಂಡಿತ್ಯ, ಅದಕ್ಕಿಂತ ಈ ಆತ್ಮ ಜ್ಞಾನ ರೂಪವಾದ ಪಾಂಡಿತ್ಯ ಬೇಕಾಗಿರೋದು. ಗ್ರಂಥಧಾರಣೆ ಅನ್ನೋದೇನಿದೆ, ಯಾರು ಬೇಕಾದ್ರೂ ಉರು ಹೊಡೆದು ಬಿಟ್ಟಿರ್ತಾರೆ. ಉರು ಹೊಡೆಯೋದು ಯಾರು ಬೇಕಾದ್ರೂ ಆಗಿರ್ತಾರೆ. ತತ್ವವನ್ನು
ಕಾಲಾತೀತವಾಗಿ ನಿಶ್ಚಯಿಸಿದ ಪಂಡಿತರು ಸಿಗೋದು ಕಷ್ಟ. ನಮಗಿವತ್ತು ಪಂಡಿತರು ಅಂತಂದರೆ ಗ್ರಂಥವನ್ನು ಉರು ಹೊಡೆದವರು, ಗ್ರಂಥವನ್ನು ಪರೀಕ್ಷೆ ಕೊಟ್ಟವರು ಪಂಡಿತರು ಅಂತ ನಮ್ಮ ತಲೆನಲ್ಲಿ. ಆದರೆ ಕೃಷ್ಣ ಆಗಲಿ ಭೀಷ್ಮಾಚಾರ್ಯ ಆಗಲಿ ಇದಕ್ಕೆ ಭಿನ್ನವಾದ ಅರ್ಥದಲ್ಲಿ ಬಳಸ್ತಾರೆ. ಸರ್ವೇಷಾಂ ತತ್ವಮಜ್ಞಾಯ ಯಥಾ ರುಚಿ ತಥಾ ಭವೇತ್ ಅಸ್ಮಿನ್ನರ್ಥೇ ಪುರಾಭೂತಂ ಇತಿಹಾಸಂ ಪುರಾತನಂ. ಹೀಗಾಗಿ ಲೋಕದಲ್ಲಿ ಬಹಳ ತರಹದ ಮತಗಳಿವೆ. ಅದಕ್ಕಾಗಿ ಬಹಳ ಹಿಂದೆ ಹಿಮಾಲಯದಲ್ಲಿ ಒಂದು ದೊಡ್ಡ ಚಿಂತನೆಯ ಸಭೆ ನಡೀತು. ಅದರ ಬಗ್ಗೆ ನಾನು ಹೇಳ್ತೇನೆ. ಮಹಾವಿವಾದ ಸಂಯುಕ್ತಂ ಋಷೀಣಾಂ ಭಾವಿತಾತ್ಮನಾಂ ಹಿಮವತ್ ಪಾರ್ಶ್ವ ಆಸೀನಾಃ ಋಷಯಃ ಸಂಶಿತವ್ರತಾಃ. ಮಹಾವಿವಾದ ಸಂಯುಕ್ತಂ, ಹಿರಿದಾದ ಮತಭೇದಗಳಿಂದ ಕೂಡಿದ ಋಷಿಗಳೆಲ್ಲ ಇದ್ರು ಅಲ್ಲಿ. ಎಷ್ಟು ಜನ? ಷಣ್ಣಾಂತಾನಿ ಸಹಸ್ರಾಣಿ ಋಷೀಣಾಂ ಗಣಮಾಹಿತಂ. ಅಲ್ಲಿ ಷಣ್ಣಾಂತಾನಿ ಸಹಸ್ರಾಣಿ 6,000 ಋಷಿಗಳ ಗಣ ಹಿಮವತ್ ಪರ್ವತದ ತಪ್ಪಲಲ್ಲಿ ತತ್ವದ ತೀರ್ಮಾನಕ್ಕಾಗಿ ಸೇರಿದ್ರು. ತತ್ರ ಕೇಚಿತ್ ಧ್ರುವಂ ವಿಶ್ವಂ ಸೇಶ್ವರಂತು ನಿರೀಶ್ವರಂ ಪ್ರಾಕೃತಂ ಕಾರಣಂ ನಾಸ್ತಿ ಸರ್ವಂ ನೈವಮಿದಂ ಜಗತ್. ಅದರಲ್ಲಿ ಬೇರೆ ಬೇರೆ ಪಂಗಡದವರಿದ್ರು. ಕೆಲವರು ಹೇಳ್ತಾ ಇದ್ರು ಈ ಜಗತ್ತು ನಿತ್ಯ ಅಂತ, ಇನ್ ಕೆಲವರು ಹೇಳ್ತಾ ಇದ್ರು ಈ ಜಗತ್ತಿಗೊಬ್ಬ ಈಶ್ವರ ಇದ್ದಾನೆ ಅಂತ, ಇನ್ ಕೆಲವರು ಹೇಳ್ತಾ ಇದ್ರು ದೇವರು ಇಲ್ಲ, ನಿರೀಶ್ವರ. ಪ್ರಾಕೃತಂ ಕಾರಣಂ ನಾಸ್ತಿ ಸರ್ವಂ ನೈವಮಿದಂ ಜಗತ್. ಪ್ರಾಕೃತವಾದ ಕಾರಣವೇ ಇಲ್ಲ, ದೇವರೇ ಜಗತ್ತಾಗ್ಬಿಟ್ಟಿದ್ದಾನೆ ಅಂತ ಕೆಲವರು. ಸರ್ವಂ ನೈವಮಿದಂ ಜಗತ್. ಕೆಲವರು ಹೇಳ್ತಾ ಇದ್ರು ಅಯ್ಯೋ ಈ ಜಗತ್ತು ಹೀಗಿಲ್ವೇ ಇಲ್ಲ ಅಂತ. ಅನೇನ ಚಾಪರೇ ವಿಪ್ರಾಹ ಸ್ವಭಾವಂ ಕರ್ಮ ಚಾಪರೇ. ಈ ಜಗತ್ತನ್ನು ನಡೆಸುವ ಚಾಲಕ ಶಕ್ತಿ ಯಾವುದು ಅಂತಂದ್ರೆ ಸ್ವಭಾವ, ನೇಚರ್. ನೇಚರ್ ಆಫ್ ವರ್ಲ್ಡ್ ಇಸ್ ಇಟ್ ಸೆಲ್ಫ್ is driving this whole which is visible. ಇದೆಲ್ಲವೂ ಕೂಡ ಇಟ್ ಇಸ್ ಡ್ರೈವಿಂಗ್, ನೇಚರ್ ಇಸ್ ಡ್ರೈವಿಂಗ್. ಇಡೀ ಜಗತ್ತನ್ನ ನಡೆಸ್ತಾ ಇರುವ ಡ್ರೈವಿಂಗ್ ಫೋರ್ಸ್ ಯಾವುದು ಅಂತಂದ್ರೆ ನೇಚರ್. ಸ್ವಭಾವ ಇದ್ದದ್ರಿಂದ ಎಲ್ಲ ಆಗ್ತಾ ಇದೆ ಅಷ್ಟೇ. ಹಾಲು ಮೊಸರಾಗುವುದು ಹಾಲಿನ ಸ್ವಭಾವ, ಅದರಿಂದ ಜಗತ್ತು ನಡೀತಾ ಇದೆ. ಆ ತರಹ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಒಂದು ಸ್ವಭಾವ ಇರುತ್ತೆ, ಅದರಿಂದ ಜಗತ್ತು ನಡೀತಾ ಇದೆ. ದೇವರಾಗಬೇಕು ಅಂತ ಕೆಲವರು. ಮಳೆ ಬೀಳತ್ತೆ, ಅಯ್ಯೋ ಮೋಡದ ಸ್ವಭಾವ ರೀ, ಬಿದ್ದ ಮಳೆ ನೀರಿನಲ್ಲಿದ್ದು ಬೀಜವನ್ನ ಮತ್ತೆ ಮೇಲ್ಗಡೆ ಬರುವಂತೆ ಮಾಡುತ್ತೆ, ಅದು ಭೂಮಿಯ ಸ್ವಭಾವ. ಬೀಜ ಬೆಳೆಯುತ್ತೆ, ಬೀಜದ ಸ್ವಭಾವ. ಹೀಗಾಗಿ ದೇವರೇನ್ ಮಾಡ್ತಾನೆ ಇದರಲ್ಲಿ ಕೆಲವರು ವಾದ. ಹೀಗೆ ಬೇರೆ ಬೇರೆ ತರಹದ ವಾದ. ಕೆಲವರು ಪೌರುಷಂ ಕರ್ಮ, ಎಲ್ಲ ಪುರುಷನ ಕರ್ಮ. ಈ ಜಗತ್ತಿದೆ, ಇದನ್ನ ತನ್ನ ಸೌಲಭ್ಯಕ್ಕೆ ಅನುಗುಣವಾಗಿ ಕುಟ್ಟಿ ತಟ್ಟಿ ಪುಡಿ ಮಾಡಿ ಇದನ್ನು ಬದಲಾಯಿಸಿಕೊಳ್ಳುವನೊಬ್ಬ ಇದ್ದಾನೆ, ಅವನೇ ಪುರುಷ. ಸೊ ಜೀವರಿಂದಾಗಿ ಈ ಜಗತ್ತು ನಡೀತಾ ಇದೆ, ದೇವರು ಬೇಕಿಲ್ಲ ಅಂತ ಕೆಲವರು. ಪೌರುಷಂ ಕರ್ಮ ದೈವಂಚ ಯತ್ ಸ್ವಭಾವಾದಿರೇವತಂ. ಇನ್ ಕೆಲವರೇ ಇಲ್ಲ 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 ದೇವ್ರು ಬೇಕು ಅಂತ. ನಾನಾ ಹೇತು ಶತೈರ್ಯುಕ್ತಾ ನಾನಾ ಶಾಸ್ತ್ರ ಪ್ರವರ್ತಕಾ. ಹೀಗೆ ಅನೇಕ ಕಾರಣಗಳನ್ನು ಇಟ್ಟುಕೊಂಡು, ತರ್ಕಗಳನ್ನು ಇಟ್ಟುಕೊಂಡು ಥರಥರದ ಶಾಸ್ತ್ರಗಳನ್ನು ಪ್ರವರ್ತನೆ ಮಾಡಿದವರು ಸೇರಿದ್ರು. ಆ ಶಾಸ್ತ್ರಗಳನ್ನು ತಮ್ಮ ಅನುಕೂಲಕ್ಕಾಗಿ ನಂತರ ಓದಿ ಇಟ್ಟುಕೊಳ್ಳೋರಲ್ಲ, ಶಾಸ್ತ್ರವನ್ನ ಈ ತರ್ಕವನ್ನ ಕಂಡುಹಿಡಿದವರು ಋಷಿಗಳು. ಅವರೆಲ್ಲ ಮುಂದೆ ಆಸ್ತಿಕರಾಗ್ತಾರೆ, ಅಂದರೆ ದೇವರನ್ನ ತಿಳಿತಾರೆ. ಇವರೆಲ್ಲ ಅಸಜ್ಜನರೇನಲ್ಲ ಇದರಲ್ಲಿ.
ಅಸುರ ಈ ಮತಪ್ರವರ್ತಕರಲ್ಲಿ ಅಸುರರಿಲ್ಲ. ಸ್ವಭಾವಾದ್ ಬ್ರಾಹ್ಮಣ ರಾಜನ್ ಜಿಗೀಷಂತ ಪರಸ್ಪರಂ ತತಸ್ತು ಮೂಲಮುದ್ಭೂತಂ ವಾದಿ ಪ್ರತ್ಯರ್ಥಿ ಸಂಯುತಂ. ಸಹಜವಾದ ಪ್ರಶ್ನೆಗಳು. ಪರಸ್ಪರರನ್ನ ಗೆಲ್ಲಬೇಕು ಅಂತ ವಾದ ಬೇರೆ ಇದೆ, ವಾದಕ್ಕೊಬ್ಬ ಪ್ರತಿವಾದಿ ಬೇರೆ ಇರ್ತಾನೆ. ಪಾತ್ರದಂಡ ವಿಘಾತಂಚ ವಲ್ಕಲಾಜಿನವಾತತಾಂ ಏಕೆ ಮನ್ಯುತಮಾಪನ್ನಾ ತತಃ ಶಾಂತಾ ದ್ವಿಜೋತ್ತಮಾ. ಕೆಲವರು ಅವರು ಕುಟ್ಟಿ 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 ತಮ್ಮ ಪಾತ್ರೆಯನ್ನ ಪುಡಿ ಮಾಡ್ಕೊಂಡ್ಬಿಟ್ಟಿದ್ರಂತೆ, ನೆಲಕ್ಕೆ ತಟ್ಟಿ ಕುಟ್ಟಿ, ಅಷ್ಟು ಸಿಟ್ಟು. ಇನ್ನು ಕೆಲವರು ಕೋಲನ್ನು ಮುರ್ಕೊಂಡ್ಬಿಡ್ತಾ ಇದ್ರು, ಕೆಲವರು ಬಟ್ಟೆ ಹರಿದದ್ದು ಇತ್ತಂತೆ. ಏಕೆ ಮನ್ಯು ತಮಾಪನ್ನ. ಇಷ್ಟೆಲ್ಲದರ ಜೊತೆಗೆ ತತಃ ಶಾಂತ ದ್ವಿಜೋತ್ತಮ, ಶಾಂತರಾಗಿ ತತ್ವದಲ್ಲಿ ಭಾಗವಹಿಸುವುದು. ಪ್ರಶ್ನೆ ಕೇಳಿದಾಗ ಎಷ್ಟೇ ತಿವಿತ ಬಂದರೂ ಸಿಟ್ಟು ಮಾಡಿಕೊಳ್ಳದವರು. ಅವಾಗ ರಾಜಾಜಿ ಇದ್ರಂತೆ, 15 ದಿವಸ ವಾದ ಮಾಡ್ತಾ ಇದ್ರು, ಸಾವಧಾನವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ರು, ಸಿಟ್ಟು ಮಾಡ್ಕೋತಾ ಇರಲಿಲ್ಲ. ಈಗ ನೀವು ಆ ತಾಳ್ಮೆಯನ್ನು ನೋಡಬೇಕು ಅಂದರೆ ನಮ್ಮ ಪ್ರಹ್ಲಾದಾಚಾರ್ಯ ಸ್ವಾಮಿಗಳಲ್ಲಿ ನೋಡಬೇಕು. ಅಂದರೆ ಈಗಿನ ಸೋಸ್ಲೆ ವ್ಯಾಸರಾಜ ಮಠದ ಸ್ವಾಮಿಗಳು, ಅವರಿಗೆ ಎಷ್ಟೇ ತಿವಿದು ತಿವಿದು ವಾಕ್ಯಾರ್ಥದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಏನೂ ಬೇಸರ ಮಾಡಿಕೊಳ್ಳದೆ ಸಾವಧಾನವಾಗಿ ಉತ್ತರ ಕೊಟ್ಕೊಂಡು ಬರ್ತಾರೆ. ಒಬ್ಬ ವಾಕ್ಯಾರ್ಥ ಮಾಡುವವನಿಗೆ ಇರಬೇಕಾದದ್ದು ಮೊದಲು ತಾಳ್ಮೆ. ಹೋ ಅಂತ ಜಿಗಿದು ಹುಲಿ ತರಹ ಆಯ್ತಾ ಹಾರ್ಬಿಡೋದಲ್ಲ, ಸಾವಧಾನವಾಗಿರಬೇಕು. ಎಷ್ಟೇ ಪ್ರಶ್ನೆ ಕೆಣಕಿ ಕೇಳಿದರೂ ಕೂಡ ಸಿಟ್ಟು ಮಾಡ್ಕೋಬಾರದು, ತಾಳ್ಮೆ ಕಳ್ಕೋಬಾರದು, ಅದು ಬೇಕೇ ಬೇಕದು. ಅದರಿಂದಾಗಿ ಅದು ಬಂದಿದ್ದ ಪೇದಾರ ಸ್ವಾಮಿಗಳಿಂದ ಅವರಿಗೆ, ಅವರು ಕೂಡ ಸಿಟ್ಟು ಮಾಡ್ಕೋತಾ ಇರಲಿಲ್ಲ. ಪ್ರಶ್ನೆ ವಾಕ್ಯಾರ್ಥ ಅಂತ ಬಂದಾಗ ಸಿಟ್ಟು ಮಾಡ್ಕೋತಾ ಇರಲಿಲ್ಲ. ಏಕೆ ಮನ್ಯು ಸಮಾಪನ್ನಾ ತತಃ ಶಾಂತ ದ್ವಿಜೋತ್ತಮಾ. ಕೆಲವರು ಸಿಟ್ಟು ಮಾಡ್ಕೊಂಡ್ಬಿಡ್ತಾ ಇದ್ರು ಪಕ್ಕ, ತತಃ ಶಾಂತ ದ್ವಿಜೋತ್ತಮಾ. ಕೆಲವರು ಶಾಂತರಾಗಿರ್ತಾ ಇದ್ರು. ಹೀಗೆ ಎಲ್ಲಾ ತರದವರು ಕೂಡ. ವಸಿಷ್ಠಮಬ್ರುವನ್ ಸರ್ವೇ ತ್ವನ್ನೋ ಬ್ರೂಹಿ ತನಾತನಂ ನಾಹಂ ಜಾನಾಮಿ ವಿಪ್ರೇಂದ್ರ ಪ್ರತ್ಯುವಾಚ ಸತಾನ್ ಪ್ರಭು. ಸೀದಾ ಹೋಗಿ ಅವನು ಇವ್ರನ್ನ ಕೇಳಿದ್ರು ವಸಿಷ್ಠರನ್ನ, ವಸಿಷ್ಠರೇ ಹೇಳಿ ನಮಗೆ ಯಾರು ಸರಿ ನಾವು ಅಂತ. ಅದಕ್ಕೆ ವಸಿಷ್ಠರು ಹೇಳಿದ್ರಂತೆ, ನಾಹಂ ಜಾನಾಮಿ ವಿಪ್ರೇಂದ್ರಾಹ ಪ್ರತ್ಯುವಾಚ ಸತಾನ್ ಪ್ರಭು. ನಂಗೆ ಗೊತ್ತಿಲ್ಲಪ್ಪ. ತೇ ಸರ್ವೇ ತಹಿತಾ ವಿಪ್ರಾಹ ನಾರದಂ ರುಚಿ ಮುತ್ತಮಬ್ರುವನ್ ತ್ವನ್ನೋ ಬ್ರೂಹಿ ಮಹಾಭಾಗ ತತ್ವವಿಚ್ಚ ಭವಾನಸಿ. ನಾರದರೇ ಹೇಳಿ ಅಂದ್ರು. ನಾಹಂ ದ್ವಿಜಾ ವಿಜಾನಾಮಿ ಕೊಹಿ ಗಚ್ಛಾಮ ಸಂಗತಾ. ಎಲೈ ಹಾರವರೇ, ನನಗೂ ಗೊತ್ತಿಲ್ಲ, ನಾವೆಲ್ಲ ಒಟ್ಟಿಗೆ ಕೂಡಿ ಈ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳುವಲ್ಲಿಗೆ ಎಲ್ಲಿಗೆ ಹೋಗೋಣ, ನೀವೇ ಹೇಳಿ ಅಂದ್ಬಿಟ್ರು. ಇತಿ ತಾನಾಹ ಭಗವಾನ್ ತತಪ್ರಾಹ ಸದ್ವಿಜಾನ್. ಆಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವರೇ ಹೇಳಿದ್ರಂತೆ, ಕೋ ವಿದ್ವಾನಿಹ ಲೋಕೇಸ್ಮಿನ್ ನಮೋಹೋ ಮೃತಮದ್ಭುತಂ ತಚ್ಚತೆ ಶುಶ್ರುವರ್ವಾಕ್ಯಂ ಬ್ರಾಹ್ಮಣ ಹೇ ಶರೀರಿಣಃ. ಕೋ ವಿದ್ವಾನ್, ಹಾಗಾದ್ರೆ ತಿಳಿದವರು ಯಾರು? ಜಗತ್ತಿನಲ್ಲಿ ಯಾರು ತಿಳಿದವರೇ ಇಲ್ವಾ? ತಿಳಿದವರು ಯಾರು? ಅಯ್ಯೋ ಎಂತಹ ಮೋಹ ಬಂತಪ್ಪ, ಒಬ್ಬ ವಿದ್ವಾಂಸನೂ ಇಲ್ವೇ? ನಮಗೆ ಏನೋ ಒಂದು ಗಾಢವಾದ ಪ್ರಶ್ನೆಗೆ ಉತ್ತರ ಬೇಕು ಅಂತ ಬಂದರೆ ಯಾರ ಹತ್ರ ಹೋಗೋಣಪ್ಪ ಅಂದರು. ಅವಾಗ ಅಶರೀರವಾಣಿ ಆಯಿತು. ಏನಾಯಿತು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.